ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನೋಡಿ, ಎಲ್ಲವೂ ಕೂಡಿ ಬಂದರೂ ಕೂಡ ಕೊನೆ ಕ್ಷಣದಲ್ಲಿ ಮದುವೆ ಮುರಿದು ಹೋಗುತ್ತಿದೆಯೇ? ಇದಕ್ಕೆ ಕಾರಣ ನಿಮ್ಮ ಜಾತಕದ ಆ ಒಂದು ಮನೆಯೇ ಇರಬಹುದು. ಕುಜದೋಷ ಅಥವಾ ಶನಿ ದೃಷ್ಟಿ ಮಾತ್ರವಲ್ಲ, ಪಿತೃದೋಷವು ವಿವಾಹ ವಿಳಂಬಕ್ಕೆ ಕಾರಣವಾಗುತ್ತಾ? ಇದರ ಅಸಲಿ ಸತ್ಯವೇನು? ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ವಿಧಿಯ ಆಟ ಹೇಗೆ ಇರಲಿ, ಸರಿಯಾದ ಪರಿಹಾರ ಮಾಡಿದರೆ ಕಂಕಣ ಭಾಗ್ಯ ಕೂಡಿ ಬರುವುದು ಖಂಡಿತ. ನಿಮ್ಮ ಜಾತಕದ 7ನೇ ಮನೆ ಲಾಕ್ ಆಗಿರಬಹುದು, ಅದನ್ನ ತೆರೆಯುವ ಕೀಲಿ ಕೈ ಈಗ ನಿಮ್ಮ ಕೈಯಲ್ಲಿದೆ. ಇಂದಿನ ಕಾಲದಲ್ಲಿ ಶಿಕ್ಷಣ, ವೃತ್ತಿ ಅಥವಾ ಮತ್ತು ಹಣಕಾಸಿನ ಸ್ಥಿರತೆಗಾಗಿ ಮದುವೆ ವಿಳಂಬವಾಗುವುದು ಸಾಮಾನ್ಯವಾಗಿರುತ್ತೆ. ಆದರೆ ಇವೆಲ್ಲವೂ ಇದ್ದರೂ ಕೂಡ ವಿವಾಹ ಕೂಡಿ ಬರುತ್ತಿಲ್ಲ ಅಥವಾ ಬಂದ ಸಂಬಂಧಗಳು ಅರ್ಧಕ್ಕೆ ನಿಲ್ಲುತ್ತಿವೆ. ಜಾತಕದಲ್ಲಿ ಸಪ್ತಮ ಸ್ಥಾನ ವಿವಾಹಕ್ಕೆ ಮೀಸಲಾದ ಮನೆ, ಈ ಮನೆಯ ಮೇಲೆ ಶನಿಯ ದೃಷ್ಟಿ ಇದ್ದರೆ ವಿಳಂಬವಾಗುತ್ತದೆ ಮತ್ತು ಕುಜ ದೋಷವಿದ್ದರೆ ವಿಘ್ನಗಳು ಎದುರಾಗುತ್ತವೆ ಮತ್ತು ಗುರುಬಲ ಇದ್ದರೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ನೆನಪಿಟ್ಟುಕೊಳ್ಳಿ, ಗುರುವು ವಿವಾಹದ ಕಾರಕ. ಅವನು ಸಮ್ಮತಿಸುವವರೆಗೂ ಹಸೆಮಣೆ ಏರುವುದು ಸಾಧ್ಯವಿಲ್ಲ. ಹಲವು ಬಾರಿ ನಿಮ್ಮ ವೃತ್ತಿ ಜೀವನದಲ್ಲಿ ಒತ್ತಡ ಅಥವಾ ನೀವು ವಾಸಿಸುವಂತ ಒಂದು ಮನೆಯ ವಾಯುವ್ಯ ದಿಕ್ಕಿನ ದೋಷವು ವಿವಾಹವನ್ನು ಮುಂದೂಡುತ್ತದೆ. ಮಂಗಳ ಮತ್ತು ಗುರುವಿನ ಸಂಯೋಗ ಸರಿಯಾಗಿದ್ದರೆ ಮಾತ್ರ ಯೋಗ್ಯ ಜೀವನ ಸಂಗಾತಿ ದೊರೆಯುತ್ತಾರೆ. ಶೀಘ್ರ ವಿವಾಹಕ್ಕಾಗಿ ಒಂದು ಸರಳ ಪರಿಹಾರವೆಂದರೆ ಗುರು ಮತ್ತು ಕುಜನ ಒಂದು ಸಿದ್ಧಿ. ಪ್ರತಿ ಗುರುವಾರ ಹಳದಿ ಬಣ್ಣದ ವಸ್ತ್ರ ಧರಿಸಿ ವಿಷ್ಣು ಸಹಸ್ರನಾಮ ಜಪ ಮಾಡಿ ಮತ್ತು ಬಾಳೆ ಗಿಡಕ್ಕೆ ನೀವು ನೀರನ್ನು ಹಾಕಿ. ಹೆಣ್ಣು ಮಕ್ಕಳಾಗಿದ್ದರೆ ಗೌರಿ ಪೂಜೆ ಮತ್ತು ಗಂಡು ಮಕ್ಕಳಾಗಿದ್ದರೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದು ನಿಮ್ಮ ಜಾತಕದ ದೋಷಗಳನ್ನು ದೂರ ಮಾಡುತ್ತದೆ. ಇದು ಶನಿ ಮತ್ತು ಗುರುವಿನ ದೋಷಕ್ಕೆ ಪರಿಹಾರಗಳು. ಈ ಒಂದು ಸಣ್ಣ ಪ್ರಯೋಗ ನಿಮ್ಮ ಮನೆಯಲ್ಲಿಯೇ ಮಾಡಿ, ನಿಮ್ಮ ಜಾತಕದಲ್ಲಿ ಯಾವುದೇ ದೋಷವಿದ್ದರೂ ಅವೆಲ್ಲ ನಿವಾರಣೆಯಾಗುತ್ತದೆ, ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ನಂಬಿಕೆ ಮತ್ತು ಸರಿಯಾದ ಪರಿಹಾರವಿದ್ದರೆ ವಿಧಿಯ ಬರಹವನ್ನು ಬದಲಿಸಬಹುದು. ಈ ಪರಿಹಾರಗಳನ್ನ ಪೂರ್ಣ ಶ್ರದ್ಧೆಯಿಂದ ಮಾಡಿ ಕಂಕಣ ಭಾಗ್ಯ ನಿಮ್ಮದಾಗಲಿ ಎಂದು ಹಾರೈಸುತ್ತೇವೆ. ಈ ಮಾಹಿತಿ ನಿಮಗೆ ದಾರಿದೀಪವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಜನ್ಮ ರಾಶಿಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ನಿಮ್ಮ ವೈಯಕ್ತಿಕ ಜಾತಕಕ್ಕಾಗಿ ಮತ್ತು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಕೆಳಗೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.